Hello everyone, welcome back to my YouTube channel Journey Towards Healthy Life. ಇವತ್ತು ನಾನು ಈ 3 ವೆಜಿಟೇಬಲ್ಸ್ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ರೀಸನ್ ಏನು ಅಂದರೆ ಅಡುಗೆ ಮಾಡೋಕ್ಕೆ ನಾನಿವತ್ತು ಆನಿಯನ್ ಆ್ಯಂಡ್ ಚಿಲ್ಲಿ ಆ್ಯಂಡ್ ಬ್ರೋಕ್ಲಿ ತೊಗೊಂಡು ಬಂದಿದ್ದೀನಿ. ಇದು ಮೂರರಲ್ಲಿ ಏನೋ ಒಂದು ರೆಸಿಪಿ ಮಾಡ್ತೀನಿ, ಬಟ್ ರೆಸಿಪಿ ನೇಮ್ ನನಗೆ ಗೊತ್ತಿಲ್ಲ ಗೈಸ್. ಬಿಕಾಸ್ ಇನ್ಸ್ಟಾ ಸ್ಕ್ರೋಲ್ ಮಾಡೋಬೇಕಾದ್ರೆ ಯಾರೋ ಒಬ್ಬರು ಮಾಡ್ತಿದ್ರು, ಸೊ ಅದನ್ನು ನೋಡಿಬಿಟ್ಟು ನಾನು ಕಾಪಿ ಮಾಡಿದ್ದೀನಿ. ಅವರು ರೀಲ್ಸಲ್ಲಿ ಮಾಡಿದರೆ ನಾನು ವೀಡಿಯೋನೇ ಮಾಡಿಬಿಟ್ಟು ಹಾಕಿದ್ದೀನಿ, ಬಿಕಾಸ್ ನಿಮಗೆ ನೀಟಾಗಿ ಗೊತ್ತಾಗಲಿ ಅಂತ. ನಾನು ಟ್ರೈ ಮಾಡಬೇಕಿತ್ತು ಅದಕ್ಕೆ. ಸೊ ನಾನು ಅರ್ಧ ಹೆಚ್ಚಿರೋ ಆನಿಯನ್ ತೊಗೊಂಡಿದ್ದೀನಿ, ಫುಲ್ ಆನಿಯನ್ ತೊಗೊಂಡಿಲ್ಲ, ಅರ್ಧ ಕಟ್ ಮಾಡಿರೋ ಆನಿಯನ್ ತೊಗೊಂಡಿದ್ದೀನಿ. ಆ್ಯಂಡ್ ಬ್ರೋಕ್ಲಿ ನಾನು ಎಷ್ಟು ತೋರಿಸಿದ್ದೆ ಫಸ್ಟು ಅಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ 2 ಚಿಲ್ಲಿ ತೊಗೊಂಡಿದ್ದೀನಿ ಅಷ್ಟೇ. ಬ್ರೋಕ್ಲಿಯಲ್ಲಿ ಕಟ್ ಮಾಡಿದ್ದೊಂದು ಸ್ವಲ್ಪ ಉಳಿದಿತ್ತಲ್ಲ ಪುಡಿ, ಅದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಅದಕ್ಕೆ, ಬಿಕಾಸ್ ವೇಸ್ಟ್ ಮಾಡಬಾರ್ದು ಅಂತ ಗಾಯ್ಸ್. ಮತ್ತು ನೀವು ಬೇರೆ ಬೇರೆ ಏನೇನೋ ಅಂದ್ಕೊಳಕ್ಕೆ ಹೋಗಬೇಡಿ, ಏನೋ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ಅಂತ. ಏನೂ ಇಲ್ಲ, ಬ್ರೋಕ್ಲಿಯಲ್ಲಿ ಉಳಿದಿದ್ದೊಂದು ಸ್ವಲ್ಪ ಪುಡಿ ಇತ್ತು, ಅದನ್ನು ಹಾಕಿದ್ದೀನಿ ಅಷ್ಟೇ. ಆಮೇಲೆ ನಾನು ಪ್ಯಾನ್ ಇಟ್ಬಿಟ್ಟು ಸ್ಟವ್ ಹತ್ತಿಸ್ದೆ. ಏನಕ್ಕಪ್ಪ ಅಂದರೆ ಬ್ರೋಕ್ಲಿನ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ. ಸ್ವಲ್ಪ ನೀರು ಹಾಕ್ಕೊಂಡೆ, ಎಷ್ಟು ಬೇಕಾಗುತ್ತೆ, ನಾವು ಎಷ್ಟು ಕಟ್ ಮಾಡ್ಕೊಂಡಿದ್ವಿ ಬ್ರೋಕ್ಲಿ ಅದು ನಿಮಗೆ ಗೊತ್ತಿರುತ್ತಲ್ಲ. ಸೊ ಅದಷ್ಟು ಬಾಯ್ಲ್ ಆಗೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೊಂದು ಸ್ವಲ್ಪ ನಾನು ಸಾಲ್ಟ್ ಹಾಕ್ಕೊಂಡೆ. ಸ್ವಲ್ಪ ಮೀನ್ಸ್ ಸ್ವಲ್ಪನೇ ಹಾಕ್ಕೊಂಡೆ, ಸಾಲ್ಟು ಜಾಸ್ತಿ ಹಾಕಿಲ್ಲ, ಬಾಯ್ಲ್ ಮಾಡಲಿಕ್ಕಷ್ಟೇ. ಸೊ 1 ಸ್ಪೂನ್ ಸಾಲ್ಟ್ ಹಾಕ್ಕೊಂಡೆ. ನೀವು ಅಷ್ಟೇ, ನಿಮಗೆ ಗೊತ್ತಾಗುತ್ತಲ್ವ ಎಷ್ಟು ಹಾಕ್ಕೋಬೇಕು ಸಾಲ್ಟ್ ಅಂತ, ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ಸೊ ಸಾಲ್ಟ್ ಹಾಕ್ಕೊಂಡ್ಮೇಲೆ ನಾನು ಬ್ರೋಕ್ಲಿನ ಅದ್ರ ಒಳಗೆ ಹಾಕಿದೆ, ಬಿಕಾಸ್ ಬಾಯ್ಲ್ಡ್ ಆಗಲಿ ಅಂತ. ನೀವು ಫುಲ್ಲು ಹೈಜೀನಾಗಿ ಸ್ಪೂನ್ ಯೂಸ್ ಮಾಡಿಲ್ಲ ಅಂತೆಲ್ಲ ಕೇಳಿದ್ರೆ ನಾನು ಆ ಥರ ಎಲ್ಲ ಮಾಡೋಕ್ಕೆ ನಾನು ಒಬ್ಬಳೇ ಇರೋದು ಗೈಸ್. ನಾನು ಒಬ್ಬಳೇ ವೀಡಿಯೋ ಮಾಡ್ಕೋಬೇಕು, ನಾನು ಒಬ್ಬಳೇ ರೆಸಿಪಿ ಕೂಡ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಸ್ಪೂನ್ಸ್ ಎಲ್ಲ ಯೂಸ್ ಮಾಡೋಕ್ಕಾಗಿಲ್ಲ, ಕೈಯಲ್ಲೇ ಮಾಡಿದ್ದೀನಿ. ಅದಾದಮೇಲೆ ನಾನೊಂದು ಜಾರ್ ತೊಗೊಂಡೆ, ಬಿಕಾಸ್ ನಮಗೆ ಇದಕ್ಕೊಂಚೂರು ಮಸಾಲ ರೆಡಿ ಮಾಡ್ಕೋಬೇಕಿತ್ತು. ಅದಕ್ಕೆ 2 ಚಿಲ್ಲಿ ಹಾಕ್ಕೊಂಡಿದ್ದೀನಿ, ಅದೇ ನಾನು ಹೇಳಿದ್ನಲ್ಲ ಉಳಿದಿದ್ದು ಬ್ರೋಕ್ಲಿ, ಅದನ್ನು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಆನಿಯನ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅವರೇನು ಆ್ಯಡ್ ಮಾಡಿರಲಿಲ್ಲ ರೀಲ್ಸಲ್ಲಿ, ಬಟ್ ನಾನು ಇರಲಿ ನೋಡೋಣ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹಾಕಿದ್ದೀನಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ನಾನು ಇದನ್ನು ತೋರಿಸ್ತಿದ್ದೀನಿ ಅಂತ ಇದೇ ಬ್ರ್ಯಾಂಡಿನ ತೊಗೊಂಡು ನೀವು ಹಾಕ್ಕೋಬೇಕು ಅಂತ ಏನೂ ರೂಲ್ಸ್ ಇಲ್ಲ, ನಿಮ್ಮ ಇಷ್ಟ. ಇದನ್ನೇ ಹಾಕ್ಕೋಬೋದು, ಆರೆಲ್ಸ್ ಬೇರೆ ಬ್ರ್ಯಾಂಡ್ ಹಾಕ್ಕೋಬೋದು, ಆರೆಲ್ಸ್ ಮನೇಲಿರೋ ಜಿಂಜರ್ ಮತ್ತು ಗಾರ್ಲಿಕ್ನ ನೀಟಾಗಿ ಕಟ್ ಮಾಡಿಬಿಟ್ಟು ಕೂಡ ಹಾಕ್ಕೋಬೋದು. ಸೊ ಅಷ್ಟರಲ್ಲಿ ಬಾಯ್ಲ್ಡ್ ಆಗಿತ್ತು ಬ್ರೋಕ್ಲಿ, ಸೊ ಅದನ್ನು ತೆಗೆದುಬಿಟ್ಟು ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡೆ. ಏನಕ್ಕೆ ಅಂತ ಅಂದರೆ ನನ್ನ ಹತ್ರ ಇರೋದು ಇದು ಒಂದೇ ಪ್ಯಾನ್, ನಾನು ಒಬ್ಬಳೇ ಇರೋದು ಈ ರೂಮಲ್ಲಿ, ಸೊ ಜಾಸ್ತಿ ಐಟಮ್ಸ್ ಇಲ್ಲ. ಅದಕ್ಕೋಸ್ಕರ ಅದನ್ನು ಒಂದು ಬಟ್ಲಿಗೆ ಸ್ಟೋರ್ ಮಾಡಿಕೊಂಡೆ, ಬಿಕಾಸ್ ಆ ಪ್ಯಾನ್ ನನಗೆ ಮತ್ತೆ ಬೇಕಿತ್ತು ಅದಕ್ಕೇ. ಸೊ ಅದನ್ನು ತೆಗೆದ್ಬಿಟ್ಟು ಒಂದು ಸ್ಟೋರ್ ಮಾಡಿಕೊಂಡೆ. ಅಷ್ಟರಲ್ಲಿ ನಾನು ಝೆಪ್ಟೋ ಮಾಡಿದ್ದೆ ಗಾಯ್ಸ್, ಏನೋ. ಸೊ ಅದು ಝೆಪ್ಟೋ ಅವ್ರು ಬಂದುಬಿಟ್ಟು ಕಾಲ್ ಮಾಡಿದ್ರು, ಅದಕ್ಕೆ ಹೊರಗಡೆ ಹೋಗಿದ್ದೆ. ನೋಡಿದ್ರೆ ಆಲ್ರೆಡಿ ಮಳೆ ಬಂದು ನಿಂತಿತ್ತು, ಅಂದರೂ ಗುಡುಗು ಮಿಂಚು ಬರ್ತಾನೆ ಇತ್ತು. ಸೊ ಎಸ್, ಮಳೆ ಜಾಸ್ತಿ ಬರಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಝೆಪ್ಟೋ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ನೋಡಿದ್ರೆ ನಮ್ಮ ಝೆಪ್ಟೋ ಅವರು ಬಂದೇ ಬಿಟ್ಟು. ಎಸ್, ನಾನು ಆರ್ಡರ್ ಮಾಡಿದ್ದು ಇಸ್ಕೊಂಡೆ. ಅವ್ರು ಆಮೇಲೆ ಹೇಳಿದ್ರು ರಿವ್ಯೂ ಕೊಡಿ ಮ್ಯಾಮ್ ಅಂತ. ಡೆಫಿನೆಟ್ಲಿ ಹೆಂಗೆ ನಾವು ಕೊಡದೇ ಇರೋಕ್ಕಾಗತ್ತೆ ಹೇಳಿ, ಮಳೆ ಬಿಸಿಲು ಚಳಿ ಗಾಳಿ ಏನೂ ನೋಡಿದೆ ಬಂದ್ಬಿಟ್ಟು ಅಷ್ಟು ನೀಟಾಗಿ ಸರ್ವಿಸ್ ಕೊಡ್ತಾರೆ ವಿತ್ ಗುಡ್ ಮ್ಯಾನರ್ ಅಂದಮೇಲೆ ಡೆಫಿನೆಟ್ಲಿ ರಿವ್ಯೂ ಕೊಡೋದ್ರಲ್ಲಿ ತಪ್ಪಿಲ್ಲ. ಇವ್ರಿಗೆಲ್ಲ ನಾವು ಥ್ಯಾಂಕ್ಫುಲ್ ಆಗಿರಬೇಕು ಗೈಸ್ ಆ್ಯಕ್ಚುಲಿ. ಆ್ಯಂಡ್ ಅವರಿಗೂ ಯೂಸ್ ಇದೆ ಅದರಿಂದ, ಬಟ್ ಎನಿವೇ ನಾವು ಥ್ಯಾಂಕ್ಫುಲ್ ಆಗಿರಲೇಬೇಕು. ಹೊಟ್ಟೆ ಹಸಿವು ಏನು ಬೇಕಾದರೂ ಮಾಡಿಸುತ್ತೆ ಮನುಷ್ಯನ ಕೈಯಲ್ಲಿ, ಯಾರು ಏನು ಬೇಕಾದರೂ ಆಗ್ತಾರೆ. ಇದನ್ನೆಲ್ಲ ನೆನ್ಪಿಡ್ಕೊಂಡಿರ್ಬೇಕು ನಾವು ಮನುಷ್ಯರಾಗ್ಬಿಟ್ಟು. ಅದನ್ನು ಮರೆತರೆ ನಾವು ಮನುಷ್ಯರಾಗಿರೋದಕ್ಕೆ ಬೆಲೆನೇ ಇರಲ್ಲ. ಎಸ್, ನಾನು ಆರ್ಡರ್ ಮಾಡಿದ್ದೇನು ಅಂದರೆ ಪನ್ನೀರ್ ಆ್ಯಂಡ್ ಕರ್ಡ್. ಸೊ ಪನ್ನೀರನ್ನ ಸ್ಲೈಸಾಗಿ ಕಟ್ ಮಾಡಿಕೊಂಡೆ. ಕಟ್ ಮಾಡ್ಕೊಂಡಲ್ಲಿ ಗುಡುಗು ಬಂತು, ನೋಡೋಣ ನಿಮಗೂ ತೋರಿಸೋಣ ಅಂತ ನೋಡೋಷ್ಟರಲ್ಲಿ ಹೋಗ್ಬಿಟ್ಟಿತ್ತು. ಸೊ ಅದನ್ನು ಕೂಡ ನಾವು ಗ್ರೈಂಡ್ ಮಾಡ್ಕೊಳಕ್ಕೆ ಹಾಕೋಬೇಕು ಪನ್ನೀರನ್ನ. ಸೊ ಪನ್ನೀರನ್ನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡೆ. ಅದಾದಮೇಲೆ ಮೊಸರು. ಕರ್ಡ್ ಯಾರೆಲ್ಲ ತಿನ್ನಲ್ಲ, ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ ನೀವು ಆ್ಯಡ್ ಮಾಡೋ ನೆಸೆಸಿಟಿ ಇರಲ್ಲ ಅಂತ, ಬಟ್ ನಾನು ಕರ್ಡ್ ತಿಂತೀನಿ, ಸೊ ಅದಕ್ಕೆ ಆ್ಯಡ್ ಮಾಡಿಕೊಂಡೆ ಸ್ವಲ್ಪ. ಸೊ ಪನ್ನೀರ್ ಮತ್ತು ಕರ್ಡ್ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಹಾಕ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡು ನಾನೇ ಆ್ಯಡ್ ಮಾಡಿದ್ದು. ರೀಲ್ಸಲ್ಲಿ ಅವ್ರು ಆ್ಯಡ್ ಮಾಡಿರಲಿಲ್ಲ, ಬಿಕಾಸ್
ಕಲರ್ಸಿಗೆ ನಾನು ಆ್ಯಡ್ ಮಾಡಿದೆ ಚಿಲ್ಲಿ ಪೌಡರ್ನ. ಗರಂ ಮಸಾಲ ಬಿಕಾಸ್ ನಾನು ತುಂಬ ಮಸಾಲ ತಿಂತೀನಿ, ಸೊ ಅದಕ್ಕೆ ಆ್ಯಡ್ ಮಾಡಿದೆ. ಟೇಸ್ಟ್ ಹೇಗಿರುತ್ತೆ ನೋಡೋಣ, ಫಸ್ಟ್ ಟೈಮ್ ಮಾಡ್ತಿರೋದಲ್ವ ಅಂತ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ನಿಮಗಿಷ್ಟ ಇದ್ದರೆ ನೀವು ಆ್ಯಡ್ ಮಾಡಿಬಿಟ್ಟು, ಇಲ್ಲ ಅಂದರೆ ನೋಡಿ. ಸೊ ಇದಾದಮೇಲೆ ನಾನು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ನಿಮಗೆ ಇನ್ನೊಂದು ಟೈಮ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಏನೇನು ಹಾಕ್ದೆ ಅಂತ ಹೇಳ್ಬಿಟ್ಟು. 2 ಚಿಲ್ಲಿ, ಆನಿಯನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಪನ್ನೀರ್ ಆ್ಯಂಡ್ ಕರ್ಡ್ ಆ್ಯಂಡ್ ಗರಂ ಮಸಾಲ ಆ್ಯಂಡ್ ಚಿಲ್ಲಿ ಪೌಡರ್ ಇದಿಷ್ಟನ್ನೇ ಹಾಕ್ಕೊಂಡಿರುತ್ತೆ ಇದರಲ್ಲಿ. ನಿಮಗೇನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ, ಟ್ರೈ ಮಾಡಿ, ಬಟ್ ನನಗೆ ಬ್ಲೇಮ್ ಮಾಡಿಬಿಡಿ. ನಾನು ಇದರಲ್ಲಿ ಏನು ಹಾಕಿದ್ದೀನಿ ಅದ್ರದ್ದು ಮಾತ್ರ ರಿವ್ಯೂ ಕೊಡ್ತೀನಿ ನಿಮಗೆ ಎಂಡಲ್ಲಿ. ಆ್ಯಂಡ್ ಇದಾದಮೇಲೆ ಇದು ಇಷ್ಟು ಪೇಸ್ಟ್ ಆಗಿತ್ತು. ನಾನು ಈ ಪೇಸ್ಟ್ ಆಗಿದೆ ಅಂತ ಖುಷಿಯಿಂದ ನೋಡುವಷ್ಟರಲ್ಲಿ ಇತ್ತು ಗಾಯ್ಸ್. ಅದು ಹೇಗೆ ಅಂತ ಗೊತ್ತಿಲ್ಲ ನನಗೆ. ಅದಾಗದೇ ಹಿಂಗೋ ಆನ್ ಆಗಿಬಿಡ್ತು ಮಿಕ್ಸಿ, ಫುಲ್ಲು ಮನೆ ತುಂಬ ಫುಲ್ಲು ಸ್ಪ್ರೆಡ್ ಆಗಿಬಿಡ್ತು ಆ ಪೇಸ್ಟು. ನಾನು ಅದನ್ನು ಆ್ಯಕ್ಚುಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನನಗೆ ನಿಂತ್ಕೊಳ್ಳೋಕ್ಕಾದರೂ ಸ್ಪೇಸ್ ಬೇಕು ಅಂತ ಫೋನೆಲ್ಲ ಆಗಿಬಿಟ್ಟಿತ್ತು ಪೇಸ್ಟು. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಬಂದಿದ್ದು. ಐ ಡೋಂಟ್ ನೋ, ನಾನು ಯಾವಾಗ ಯೂಟ್ಯೂಬಲ್ಲಿ ಏನೋ ಒಂದು ವೀಡಿಯೋ, ಏನೋ ಒಂದು ಕಂಟೆಂಟ್ ತೊಗೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ, ಈ ಥರ ಎವ್ರಿ ಟೈಮ್ ಆಗುತ್ತೆ. ನನಗೆ ನಿಜ ಇದಾದ್ಮೇಲೆ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗಿರಲಿಲ್ಲ. ಸೊ ಎಂಡ್ ಮಾಡಿಬಿಡೋಣ ಇಲ್ಲಿಗೆ, ಸುಮ್ಮನೆ ಆಗಿಬಿಡೋಣ, ಬೇಡ ಮಾಡೋದು ಅಂತ ಸುಮ್ಮನೆ ಅಂದ್ಕೊಂಡೆ. ಆಮೇಲೆ ಎವ್ರಿ ಟೈಮ್ ಇದೇ ಥರ ಆಗ್ತಿದೆ, ಏನಕ್ಕೆ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇರಲಿ ದಟ್ಸ್ ಓಕೆ ಅಂತ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಮಾಡೋಣ, ಅದರಲ್ಲಿ ಇನ್ನೊಂಚೂರು ಅದೇನೇನಿದೆ ಆ್ಯಡ್ ಆನ್ ಮಾಡ್ಕೊಂಡ್ಬಿಟ್ಟು ಮಾಡೋಣ ದಟ್ಸ್ ಓಕೆ ಅಂತ ಹೇಳ್ಬಿಟ್ಟು ನನಗೆ ನಾನೇ ಸೆಲ್ಫ್ ಮೋಟಿವೇಶನ್ ಮಾಡಿಕೊಂಡು ಸಮಾಧಾನ ಮಾಡಿಕೊಂಡು ಈಚ್ ಆ್ಯಂಡ್ ಎವ್ರಿಥಿಂಗ್ ಕ್ಲೀನ್ ಮಾಡೋಣ ಅಂತ ಹೇಳಿ ಅಲ್ಲಿದ್ದಿದ್ದ ಬಾಕ್ಸ್ ಎಲ್ಲ ತೊಳೆದೆ. ನಾನು ಆ್ಯಕ್ಚುಲಿ ಕ್ಲೀನ್ ಮಾಡಿದೆ, ಒರೆಸ್ಬಿಟ್ಟೆ ನೀಟಾಗಿ ಒರೆಸ್ಬಿಟ್ಟಿನೇ ನೆಕ್ಸ್ಟ್ ಸ್ಟೆಪ್ಸ್ ಏನಿದೆ ಅದನ್ನು ಕಂಟಿನ್ಯೂ ಮಾಡಿದೆ. ಬಿಕಾಸ್ ನನಗೆ ಮೆಸ್ಸಿಯಾಗಿದ್ದರೆ ನಿಜವಾಗ್ಲೂ ಏನೂ ಮಾಡೋಕ್ಕೆ ಇಷ್ಟ ಆಗೋಲ್ಲ, ನನಗೆ ಏನಂದರೆ ಏನೂ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಪೇಸ್ಟ್ ನೋಡಿ ತೋರಿಸ್ತಿದ್ದೀನಿ, ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಹೇಳಿದ್ನಲ್ಲ ಪ್ಯಾನ್ ಇರೋದೇ ಒಂದು ಅಂತ ಹೇಳ್ಬಿಟ್ಟು, ಸೊ ಅದನ್ನಿಟ್ಟೆ. ಇಟ್ಬಿಟ್ಟು ಅದೊಂದು ಸ್ವಲ್ಪ ಬಿಸಿ ಆಗೋ ತನಕ ವೆಯ್ಟ್ ಮಾಡಬೇಕು ಗೈಸ್. ಆ್ಯಕ್ಚುಲಿ ವಾಟರ್ ಬಾಯ್ಲ್ಡ್ ಆಗೋಕ್ಕೆ ಬಿಸಿ ಆಗಬೇಕು ತವ, ಆ ಥರ ಎಲ್ಲ ಏನು ನಾನು ನೋಡೋದು ಏನು ನೆಸೆಸಿಟಿ ಇಲ್ಲ. ಬಟ್ ನಾವಿಲ್ಲಿ ಎಣ್ಣೆ ಹಾಕ್ತಿದ್ದೀವಿ ಅಂದಾಗ ನೋಡಬೇಕು, ಬಿಕಾಸ್ ನೀಟಾಗಿ ಅದು ಹಸಿ ಇರೋದೆಲ್ಲ ಹೋಗಿರಬೇಕು, ಒಂಚೂರು ಬಿಸಿ ಆಗಿರಬೇಕು ಪ್ಯಾನ್. ಸೊ ಒನ್ ಸ್ಪೂನ್ ಆಯಿಲ್ ಈಸ್ ಎನಫ್, 1.5 ಸ್ಪೂನ್ ಈಸ್ ಎನಫ್. ನಾನು ಜಾಸ್ತಿ ಆಯಿಲ್ ತಿನ್ನಲ್ಲ ಅದಕ್ಕೇ. ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಆಯಿಲ್ನ ಬಿಸಿ ಆಗೋ ತನಕ ಬಿಡಬೇಕು ನಾವು ನೀಟಾಗಿ. ನೀಟಾಗಿ ಆಯಿಲ್ನ ಸ್ಪ್ರೆಡ್ ಮಾಡಬೇಕು. ಬಿಕಾಸ್ ಯಾಕೆ ಅಂದರೆ ಈಗ ಬ್ರೋಕ್ಲಿ ಹಾಕಿದಾಗ ಬಿಕಾಸ್ ಅದ್ರದ್ದು ಹಸಿ ಇರುತ್ತಲ್ಲ ಅದು ಹಿಡಿಯುತ್ತೆ ಪ್ಯಾನ್ಗೆ. ಸೊ ಅದಕ್ಕೆ ಹಿಡಿಬಾರ್ದು ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ಸ್ಪ್ರೆಡ್ ಮಾಡಿದೆ. ಸೊ ಸ್ಪ್ರೆಡ್ ಮಾಡಿದ್ರೆ ಹಿಡಿಯಲ್ಲ ಅನ್ನೋ ಕಾನ್ಸೆಪ್ಟ್ ನಂದು. ಬಟ್ ಬೇರೆಯವ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ, ನಿಮಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡಿ. ನಾನಿನ್ನೂ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಸೊ ಎಸ್, ಇದನ್ನು ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಆಲ್ರೆಡಿ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಯಾಕೆ ಕೈಯಲ್ಲೇ ಹಾಕ್ತಾಯಿದ್ದೀನಿ ಅಂದರೆ ಎಂಡಲ್ಲಿ ಹೇಳ್ತೀನಿ ನಾನು ನಿಮಗೆ ಯಾಕೆ ಕೈಯಲ್ಲೇ ಹಾಕ್ತಾಯಿದ್ದೀನಿ ಅಂತ. ಆಲ್ರೆಡಿ ಒಂದು ಟೈಮ್ ಹೇಳಿದ್ದೀನಿ, ಅದು ಒಂದು ರೀಸನ್ನೇ. ಬಟ್ ಇದನ್ನು ಪರ್ಟಿಕ್ಯುಲರಾಗಿ ಯಾಕೆ ನಾನು ಕೈಯಲ್ಲೇ ಹಾಕ್ತಿದ್ದೀನಿ ಅಂದರೆ ಇದೆಲ್ಲ ಹಾಕಿದ್ಮೇಲೆ ಹೇಳ್ತೀನಿ. ವಾಟರ್ ಇದೆ, ನಾವು ಬಾಯ್ಲ್ ಮಾಡಿ ತೆಗ್ದಿರೋದ್ರಿಂದ ಅದರಲ್ಲಿ ಒಂಚೂರು ವಾಟರ್ ಇದ್ದೇ ಇರುತ್ತೆ ಕಪ್ಪಲ್ಲಿ. ಸೊ ಅದಕ್ಕೇ ನಾನು ಕೈಯಲ್ಲಿ ಹಾಕ್ತೆ. ಆ ನೀರಲ್ಲೇ ಇರುತ್ತೆ ನೀರಿನ ಅಂಶ ಅಂತ ಹೇಳ್ಬಿಟ್ಟು. ನೀರಿನ ಅಂಶನೂ ಅದ್ರೊಳಗೆ ಹಾಕಿದ್ರೆ ಅದು ನೀಟಾಗಿ ಫ್ರೈ ಆಗೋಲ್ಲ, ಒಂದು ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು. ನಾನು ಇನ್ನೂ ಒಂದು ಟೈಮ್ ಹೇಳ್ತಾಯಿದ್ದೀನಿ, ಅದನ್ನು ಫ್ರೈ ಮಾಡೋಬೇಕಾದ್ರೆ ಕ್ರಿಸ್ಪಿಯಾಗಿರಬೇಕು. ಸುಮ್ಮನೆ ಹಸಿದನ್ನ ತೆಗಿಯೋಕ್ಕೆ ಹೋಗಬೇಡಿ. ಹಸಿ ತಿಂದರೆ ಚೆನ್ನಾಗಿರಲ್ಲ ಟೇಸ್ಟ್. ಆ್ಯಕ್ಚುಲಿ ಬ್ರೋಕ್ಲಿ ಬಗ್ಗೆ ನನಗೆ ಅದನ್ನು ಹಸಿ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ನಾನು ಅದಕ್ಕೆ ನಿಮಗೂ ಸಜೆಸ್ಟ್ ಮಾಡ್ತಿದ್ದೀನಿ, ಅದು ನೀಟಾಗಿ ಒಂಚೂರು ಕ್ರಿಸ್ಪಿಯಾಗಿ ಬರೋ ತನಕನೂ ವೆಯ್ಟ್ ಮಾಡಿಬಿಟ್ಟು ಅದನ್ನು ತೆಗೀರಿ. ಎಗೇನ್ ನಾನು ಅದನ್ನು ಬೌಲ್ಗೆ ಸರ್ವ್ ಮಾಡಿಕೊಂಡೆ ಬಿಕಾಸ್ ಒಂದು ಸ್ವಲ್ಪ ನೀಟಾಗಿರಲಿ ಅಂತ. ಅದಾದಮೇಲೆ ಗೀ ಹಾಕ್ಕೊಂಡ್ಬಿಟ್ಟು 2 ಪನ್ನೀರ್ ಇತ್ತಲ್ಲ ಸ್ಲೈಸು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇದು ಅವರು ಆ್ಯಡ್ ಮಾಡಿರಲಿಲ್ಲ, ನಾನೇ ಆ್ಯಡ್ ಮಾಡಿದ್ದೀನಿ. ಇದೆರಡನ್ನೂ ರೋಸ್ಟ್ ಮಾಡಿಕೊಂಡೆ ನೀಟಾಗಿ.
ಗೀ ಯೂಸ್ ಮಾಡಿದ್ದೀನಿ, ಇನ್ನೂ ಒಂದು ಸತಿ ಹೇಳ್ತಿದ್ದೀನಿ, ಗೀ ಯೂಸ್ ಮಾಡಿದ್ದೀನಿ. ಸೊ ಗೀಗೆ ನಾನು ಅಲ್ಲೊಂದು ಸ್ವಲ್ಪ ಇತ್ತಲ್ಲ ಗೀದು ಫ್ರೈ ಮಾಡಿ ಆದಮೇಲೆ ಉಳಿದಿರುತ್ತಲ್ಲ ತುಪ್ಪ, ಸೊ ಅದಕ್ಕೇ ನಾನು ಏನು ಮಾಡಿದೆ, ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಆ ಪೇಸ್ಟನ್ನು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಹಾಕ್ತೆ, ಬಿಕಾಸ್ ಅದು ಸಿಡಿದ್ರೆ ಅಂತ. ಬಿಕಾಸ್ ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಿದ್ದೀನಿ, ಸಿಡಿದ್ಬಿಟ್ರೆ ಅಂತ ಹೇಳ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಹಾಕಿದೆ. ನೀವು ಇದಕ್ಕೊಂದು ಸ್ವಲ್ಪ ಅದನ್ನು ಸಾಸ್ ಥರ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡಿ. ನಾನು ಮಿಲ್ಕ್ನ ಆ್ಯಡ್ ಮಾಡಿದೆ, ಬಟ್ ತೋರಿಸೋದು ಮರ್ತುಬಿಟ್ಟೆ ನಾನು. ಸೊ ಅದಾದಮೇಲೆ ನೀಟಾಗಿ ಫ್ರೈ ಮಾಡಿಬಿಟ್ಟು ಅದು ನೀಟಾಗಿ ಕುದಿ ಬರೋ ತನಕ ಬಿಡಿ, ಅಂದರೆ ಲೋ ಫ್ಲೇಮಲ್ಲಿ ಇಡಿ. ಅದು ಫುಲ್ಲು ತವ ಹಿಡಿಯೋ ತನಕ ಎಲ್ಲ ಬಿಡೋಕ್ಕೆ ಹೋಗ್ಬೇಡಿ. ಅವಾಗವಾಗ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ತಾಯಿರಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ತಳ ಹಿಡಿದ್ರೆ ಇದನ್ನು ತಿನ್ನೋಕ್ಕೆ ನಿಜ ಚೆನ್ನಾಗಿ ಅನಿಸಲ್ಲ. ಒಂಚೂರು ನೀಟಾಗಿ ಸಾಸಿಯಾಗಿ ಚೆನ್ನಾಗಿರುತ್ತೆ. ಹಿಂಗಿದ್ರೆ ಒಂಚೂರು ತಳ ಇಡ್ಸಿದ್ರೆ ಅದು ಬೇರೆ ಟೇಸ್ಟೇ ಬಂದುಬಿಡುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ನಾನಂತೂ ತಳ ಇಡಿಸಿಲ್ಲ, ನೀಟಾಗಿ ಅದು ಫ್ರೈ ಆಗಲಿ ಅಂತ ಬಿಟ್ಟೆ. ಸೊ ಆಫ್ಟರ್ ದಟ್ ಒಂದು ಸ್ವಲ್ಪ ಟೇಸ್ಟ್ ಕೂಡ ನೋಡಿದೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಟೇಸ್ಟಲ್ಲಿ ಸಾಲ್ಟ್ ಕಡಿಮೆ ಆಗಿತ್ತು ಆ್ಯಂಡ್ ನನಗೊಂದು ಸ್ವಲ್ಪ, ನಾನು ನಿಮಗೆ ಹೇಳಿದಾಗೆ ನಾನು ಸ್ವಲ್ಪ ಮಸಾಲ ಜಾಸ್ತಿ ತಿಂತೀನಿ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಗರಂ ಮಸಾಲ ಬೇಕು ಅನ್ನಿಸ್ತು, ಅದಕ್ಕೆ ಹಾಕ್ಕೊಂಡೆ. ಬಟ್ ನಿಮ್ಮಿಷ್ಟ, ಗರಂ ಮಸಾಲ ಇಲ್ಲ ಅಂದರೂ ಚೆನ್ನಾಗಿರುತ್ತೆ. ಸಾಲ್ಟ್ ಈಸ್ ಎನಫ್. ಅವ್ರು ನಿಜ ಆ್ಯಡ್ ಮಾಡಿಲ್ಲ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್, ನಾನೇ ಆ್ಯಡ್ ಮಾಡಿರೋದು. ಅದಿಲ್ಲ ಅಂದರೂ ಚೆನ್ನಾಗಿರುತ್ತೆ. ಡಯಟಲ್ಲಿರೋರಿಗೆ ದಿಸ್ ಇಸ್ ಬೆಸ್ಟ್ ರೆಸಿಪಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ನಾನು ವಿಡಿಯೋ ಮಾಡಿರೋದಕ್ಕೆ ತುಂಬ ಲೆಂತಿಯಾಗಿದೆ. 5 ನಿಮಿಷಕ್ಕೆ ಪಟ ಅಂತ ಮುಗ್ದೋಗುತ್ತೆ ಗೈಸ್, ನಿಜ ಹೇಳಬೇಕು ಅಂದರೆ. ನಾನು ಇದನ್ನು ಮಾಡೋಕ್ಕೆ 1.5 hour ತೊಗೊಂಡಿದ್ದೀನಿ ಲಿಟ್ರಲಿ. ಬಿಕಾಸ್ ಅದೆಲ್ಲ ಕ್ಲೀನ್ ಮಾಡ್ಕೊಂಡಲ್ಲ, ಅದಕ್ಕೂ ಇರುತ್ತೆ. ಫೈನಲಿ ಸೊ ಈ ಥರ ಕಾಣಿಸ್ತಿದೆ. ನನಗೆ ಮಾತ್ರ ಅದನ್ನು ನೋಡ್ತಿದ್ರೇ ತಿನ್ಬೇಕು ಅನ್ನಿಸ್ತಿತ್ತು. ಆ್ಯಕ್ಚುಲಿ ನನಗೆ ಪನ್ನೀರ್ ಅಂದರೆ ತುಂಬ ಇಷ್ಟ ಬ್ರೋಕ್ಲಿಗಿಂತ. ಸೊ ನಾನು ಪನ್ನೀರಿಗೆ ವೆಯ್ಟ್ ಮಾಡ್ತಿದ್ದೆ. ಸೊ ಇದನ್ನು ನಾವು ನೀಟಾಗಿ ಸರ್ವ್ ಮಾಡಿಕೊಂಡು ನಿಮ್ಮ ಮುಂದೆ ತೊಗೊಬರ್ತೀನಿ. ನನಗೆ ನೀಟಾಗಿ ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ಬರಲ್ಲ ಗೈಸ್. ಇವಾಗಿನ್ನೂ ಸ್ಟಾರ್ಟ್ ಮಾಡಿದ್ದೀನಿ, ಕಲಿತೀನಿ ಅದನ್ನು ಕೂಡ. ಸೊ ಈ ಥರ ಕಾಣಿಸ್ತಿದೆ. ನನ್ನ ಮೇಲ್ಗಡೆ ಡೆಕೋರೇಷನ್ಗೆ ಏನು ಅಂಥದ್ದಿಟ್ಟಿಲ್ಲ, ಜಸ್ಟ್ ಪನ್ನೀರ್ ಇತ್ತಲ್ಲ ಅದನ್ನೇ ಇಟ್ಟಿದ್ದೀನಿ ಅಷ್ಟೇ ಹೈಲೈಟಾಗಿ. ಬಟ್ ನಿಜ ಹೇಳ್ತಿದ್ದೀನಿ, ನಾನು ರಿವ್ಯೂ ಕೊಡ್ತೀನಿ ಇದಕ್ಕೆ 10ಗೆ 8. ಬಿಕಾಸ್ ನಾನು 2 ಯಾಕೆ ಕೊಟ್ಟಿಲ್ಲ ಇದಕ್ಕೆ ಅಂದರೆ, ಬಿಕಾಸ್ ಆಫ್ ಮೈ ಮಿಸ್ಟೇಕ್ಸ್. ಗರಂ ಮಸಾಲ ಆ್ಯಡ್ ಮಾಡಬಾರ್ದಿತ್ತು, ಬಿಕಾಸ್ ನನಗೆ ಅದು ಇಷ್ಟ ಆಗಲಿಲ್ಲ ಇದಕ್ಕೆ. ಬಟ್ ನಾನು ಮಸಾಲ ತುಂಬ ತಿಂತೀನಿ. ಬಟ್ ಮಳೆನ ನೋಡಿಕೊಂಡು ಈ ನನ್ನ ರೆಸಿಪಿನ ಟ್ರೈ ಮಾಡಿಕೊಂಡು ತುಂಬ ಖುಷಿಪಟ್ಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. Please do share, comment and subscribe to my YouTube channel. Bye bye.